ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಲರ್ನ್ ವಿತ್ ಕ್ರೀಮ್. ಇವತ್ತಿನ ಕ್ಲಾಸಲ್ಲಿ ನಾವು ಓದ್ತಾ ಇರೋದು ಯೂನಿವರ್ಸಿಟೀಸ್ಗಳ ಬಗ್ಗೆ. ಈ ಎಲ್ಲ ಯೂನಿವರ್ಸಿಟೀಸ್ಗಳು ಇಂಪಾರ್ಟೆನ್ಸ್ ಏನಿದೆ ಅನ್ನೋದನ್ನ ನಾನು ಇವತ್ತಿನ ಕ್ಲಾಸಲ್ಲಿ ಹೇಳ್ತೀನಿ. ಆ್ಯಂಡ್ ನಮ್ಮ ಭಾರತದ ವಿಶ್ವವಿದ್ಯಾಲಯಗಳು ಆರ್ಥಿಕ ಬೆಳವಣಿಗೆಗಾಗಿರ್ಬೋದು ಆ್ಯಂಡ್ ವೈಯಕ್ತಿಕ ಅಭಿವೃದ್ಧಿಗೆ, ಸಾಮಾಜಿಕ ಪ್ರಗತಿಗಾಗಿ ಆ್ಯಂಡ್ ನಿರ್ಣಾಯಕವಾಗಿರುತ್ತವೆ. ಯಾಕೆಂದರೆ ಈ ಎಲ್ಲ ಯೂನಿವರ್ಸಿಟೀಸ್ ಉನ್ನತ ಶಿಕ್ಷಣವನ್ನು ಒದಗಿಸುತ್ತವೆ ಆ್ಯಂಡ್ ನಾವೀನ್ಯತೆಯನ್ನು ಹೆಚ್ಚಿಸುತ್ತೆ. ಅದಕ್ಕಾಗಿ ಎಲ್ಲ ಯೂನಿವರ್ಸಿಟೀಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದೊಂದಾಗಿ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಫಸ್ಟ್ ಒನ್ ಬಂದು ಸೆಂಟ್ರಲ್ ಯೂನಿವರ್ಸಿಟೀಸ್ ಅಂತ. ಸೆಂಟ್ರಲ್ ಯೂನಿವರ್ಸಿಟೀಸ್ನ ಯೂನಿಯನ್ ಯೂನಿವರ್ಸಿಟಿ ಅಂತಲೂ ಕರಿತೀವಿ. ಟೋಟಲ್ 56 ಸೆಂಟ್ರಲ್ ಯೂನಿವರ್ಸಿಟೀಸ್ ಇದೆ ಇಂಡಿಯಾದಲ್ಲಿ. ಆ್ಯಂಡ್ ಸೆಂಟ್ರಲ್ ಯೂನಿವರ್ಸಿಟಿ ಇಸ್ ಒನ್ ದಟ್ ಎಸ್ಟಾಬ್ಲಿಷ್ಡ್ ಬೈ ಆನ್ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್ and it is under the direct purview of Department of Higher Education DHE under the Ministry of Human Resource Development MHRD. The president is the visitor of the central universities. ವಿಶ್ವವಿದ್ಯಾಲಯ ಅನುದಾನ ಆಯೋಗ UGC ಪ್ರಕಾರ ಭಾರತದಲ್ಲಿ 56 ಕೇಂದ್ರೀಯ ವಿಶ್ವವಿದ್ಯಾಲಯಗಳಿವೆ. ಈ ವಿಶ್ವವಿದ್ಯಾಲಯಗಳನ್ನು ಸಂಸತ್ತಿನ ಕಾಯಿದೆಯ ಮೂಲಕ ಸ್ಥಾಪನೆ ಮಾಡಲಾಗುತ್ತೆ ಆ್ಯಂಡ್ ಶಿಕ್ಷಣ ಸಚಿವಾಲಯದ ವ್ಯಾಪ್ತಿಯಲ್ಲಿರುತ್ತೆ ಇದೆಲ್ಲ ಯೂನಿವರ್ಸಿಟೀಸ್. ಆ್ಯಂಡ್ ಕೇಂದ್ರೀಯ ವಿಶ್ವವಿದ್ಯಾಲಯ ಅಂತ ಬಂದರೆ ಸಂಸತ್ತಿನ ಕಾಯ್ದೆ ಮೂಲಕ ಸ್ಥಾಪಿಸಲಾದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಅಂದರೆ MHRD ಅಡಿಯಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಅಂದರೆ DHE ನೇರ ವ್ಯಾಪ್ತಿಯಲ್ಲಿ ಇರುವಂತಹ ಒಂದು ಯೂನಿವರ್ಸಿಟಿ ಇದಾಗಿರುತ್ತೆ. ಆ್ಯಂಡ್ ಇದರ ಅಧ್ಯಕ್ಷರು ಬಂದು ಕೇಂದ್ರೀಯ ವಿಶ್ವವಿದ್ಯಾಲಯದ ಸಂದರ್ಶಕರಾಗಿರ್ತಾರೆ. ದಿಸ್ ಈಸ್ ವಾಟ್ ಅಬೌಟ್ ದ ಸೆಂಟ್ರಲ್ ಯೂನಿವರ್ಸಿಟಿ. ಈ ಲಾಂಗ್ ಫಾರ್ಮ್ಸ್ ಬರುತ್ತಲ್ಲ DHE ಆ್ಯಂಡ್ MHRD. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಬ್ಜೆಕ್ಟಿವ್ಸ್ ಕ್ವಶನ್ಸಲ್ಲಿ ಇದೆಲ್ಲವನ್ನು ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದು ಇಲ್ಲಿ ಕಾಮನ್ ಸೆಂಟ್ರಲ್ ಯೂನಿವರ್ಸಿಟೀಸ್ ಅಂತ ಬಂದರೆ ಯೂನಿವರ್ಸಿಟಿ ಆಫ್ ಡೆಲ್ಲಿ ಆಗಿರ್ಬೋದು, ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ ಆ್ಯಂಡ್ ಬನಾರಸ್ ಹಿಂದೂ ಯೂನಿವರ್ಸಿಟಿ ಆ್ಯಂಡ್ ಜಾಮಿಯಾ ಮಿಲಿಯಾ ಇಸ್ಲಾಮಿ ಯೂನಿವರ್ಸಿಟಿ ಆಗಿರ್ಬೋದು ಆ್ಯಂಡ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಯೂನಿವರ್ಸಿಟಿ ಆಗಿರ್ಬೋದು ಆ್ಯಂಡ್ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ, ಇದೆಲ್ಲ ಇಂಪಾರ್ಟೆಂಟ್ ಸೆಂಟ್ರಲ್ ಯೂನಿವರ್ಸಿಟೀಸ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಸ್ಟೇಟ್ ಯೂನಿವರ್ಸಿಟಿ ಅಂತ. ಸ್ಟೇಟ್ ಯೂನಿವರ್ಸಿಟೀಸ್ ಆರ್ ಪಬ್ಲಿಕ್ ಯೂನಿವರ್ಸಿಟೀಸ್ ರನ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಆಫ್ ಈಚ್ ಆಫ್ ದ ಸ್ಟೇಟ್ ಆ್ಯಂಡ್ ಟೆರಿಟರೀಸ್ ಆಫ್ ಇಂಡಿಯಾ ಆ್ಯಂಡ್ ಆರ್ ಯೂಸ್ವಲಿ ಎಸ್ಟಾಬ್ಲಿಷ್ಡ್ ಬೈ ಅ ಲೋಕಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆ್ಯಕ್ಟ್. The University Grant Commission UGC draws its power from the University Grant Commission Act 1956. ಇಲ್ಲಿ ಸ್ಟೇಟ್ ಯೂನಿವರ್ಸಿಟೀಸ್ ಅಂತ ಬಂದರೆ 267ಕ್ಕಿಂತ ಹೆಚ್ಚು ಯೂನಿವರ್ಸಿಟೀಸ್ ಇದೆ ಸ್ಟೇಟ್ ಯೂನಿವರ್ಸಿಟೀಸ್ ಇಂಡಿಯಾದಲ್ಲಿ. ರಾಜ್ಯ ವಿಶ್ವವಿದ್ಯಾಲಯಗಳು ಭಾರತದ ಪ್ರತಿಯೊಂದು ರಾಜ್ಯ ಪ್ರಾಂತ್ಯಗಳ ರಾಜ್ಯ ಸರ್ಕಾರದಿಂದ ನಡೆಸಲ್ಪಡುವ ಸಾರ್ವಜನಿಕ ವಿಶ್ವವಿದ್ಯಾಲಯಗಳಾಗಿವೆ. ಆ್ಯಂಡ್ ಸಾಮಾನ್ಯವಾಗಿ ಸ್ಥಳೀಯ ಶಾಸಕಾಂಗ ಸಭೆಯ ಕಾಯ್ದೆಯಿಂದ ಇದನ್ನು ಸ್ಥಾಪಿಸಲ್ಪಡುತ್ತವೆ. ಆ್ಯಂಡ್ UGC ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಆ್ಯಕ್ಟ್ 1956 ಇಂದ ತನ್ನ ಅಧಿಕಾರವನ್ನು ಪಡೆಯುತ್ತೆ. ಸೊ ದಿಸ್ ಈಸ್ ಅಬೌಟ್ ಅ ಸ್ಟೇಟ್ ಯೂನಿವರ್ಸಿಟಿ. Next one, private university. Private universities are the academic institutions not owned by the state and operated under a privately managed entity. The funding source for this type of institution is the tuition and investments and private donors. ಈ ಖಾಸಗಿ ವಿಶ್ವವಿದ್ಯಾಲಯಗಳು ರಾಜ್ಯದ ಒಡೆತನದಲ್ಲಿಲ್ಲದ ಮತ್ತು ಖಾಸಗಿಯಾಗಿ ನಿರ್ವಹಿಸಲ್ಪಡುವ ಘಟಕದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ಶೈಕ್ಷಣಿಕ ಸಂಸ್ಥೆಗಳಾಗಿರುತ್ತವೆ. ಆ್ಯಂಡ್ ಈ ರೀತಿಯ ಸಂಸ್ಥೆಗಳು ಹಣಕಾಸಿನ ಮೂಲವೆಂದರೆ ಬೋಧನೆ ಮತ್ತು ಹೂಡಿಕೆಗಳು ಮತ್ತು ಖಾಸಗಿ ದಾನಿಗಳಾಗಿರುತ್ತವೆ. ಇದಕ್ಕೆಲ್ಲವೂ ಹಣಕಾಸಿನ ಒಂದು ಮೂಲ ಇದಾಗಿರುತ್ತೆ. ಆ್ಯಂಡ್ ಪ್ರೈವೇಟ್ ಯೂನಿವರ್ಸಿಟಿ ಅಂತ ಬಂದರೆ 500ಕ್ಕಿಂತ ಹೆಚ್ಚು ಪ್ರೈವೇಟ್ ಯೂನಿವರ್ಸಿಟೀಸ್ ನಮ್ಮ ಇಂಡಿಯಾದಲ್ಲಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಡೀಮ್ಡ್ ಯೂನಿವರ್ಸಿಟಿ ಅಂತ. an institution of higher education other than a universities working at the very high standard in a specific area of a study can be declared by central government on the advice of UGC as an institution deemed to be university. ಇಲ್ಲಿ ಡೀಮ್ಡ್ ವಿಶ್ವವಿದ್ಯಾಲಯಗಳನ್ನು ಹೊರತುಪಡಿಸಿ ನಿರ್ದಿಷ್ಟ ಅಧ್ಯಯನ ಕ್ಷೇತ್ರದಲ್ಲಿ ಅತ್ಯಂತ ಉನ್ನತ ಗುಣಮಟ್ಟದಲ್ಲಿ ಕಾರ್ಯನಿರ್ವಹಿಸುವಂತಹ ಉನ್ನತ ಶಿಕ್ಷಣ ಸಂಸ್ಥೆಯನ್ನು ಕೇಂದ್ರ ಸರ್ಕಾರ UGCಯ ಸಲಹೆ ಮೇರೆಗೆ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಸಂಸ್ಥೆ ಅಂತ ಘೋಷಿಸಬಹುದಾಗಿರುತ್ತೆ. ಆ್ಯಂಡ್ ಇಲ್ಲಿ ದ ಫಸ್ಟ್ ಇನ್ಸ್ಟಿಟ್ಯೂಟ್ ಟು ಬಿ ಗ್ರಾಂಟೆಡ್ ಡೀಮ್ಡ್ ಯೂನಿವರ್ಸಿಟಿ ಸ್ಟೇಟಸ್ ವಾಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವಿಚ್ ವಾಸ್ ಗ್ರಾಂಟೆಡ್ ದಿಸ್ ಸ್ಟೇಟಸ್ ಆನ್ 12th May 1958. ಈ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಸ್ಥಾನಮಾನವನ್ನು ಪಡೆದಂತಹ ಒಂದು ಫಸ್ಟ್ ಯೂನಿವರ್ಸಿಟಿ ಅಂತಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಆ್ಯಂಡ್ ಇದು May 12, 1958 ಈ ಸ್ಥಾನಮಾನವನ್ನು ಪಡ್ಕೊಳ್ಳುತ್ತೆ. ಡೀಮ್ಡ್ ಯೂನಿವರ್ಸಿಟಿ ಅಂತ ಬಂದರೆ ನಮ್ಮ ಇಂಡಿಯಾದಲ್ಲಿ ಇರುವಂಥದ್ದು 50 ಡೀಮ್ಡ್ ಯೂನಿವರ್ಸಿಟೀಸ್ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದು ಓಪನ್ ಯೂನಿವರ್ಸಿಟಿ ಅಂತ ಬರುತ್ತೆ. ಆ್ಯಂಡ್ ಓಪನ್ ಯೂನಿವರ್ಸಿಟಿ ಇಸ್ ಎ ಯೂನಿವರ್ಸಿಟಿ ವಿತ್ ಆನ್ ಓಪನ್ ಡೋರ್ ಅಕಾಡೆಮಿಕ್ ಪಾಲಿಸಿ ವಿತ್ ಮಿನಿಮಲ್ ಆರ್ ನೋ ಎಂಟ್ರಿ ರಿಕ್ವೈರ್ಮೆಂಟ್ಸ್.
Open university may employ specific teaching methods such as open supported learning or distance education. ಈ ಓಪನ್ ಯೂನಿವರ್ಸಿಟಿ ಅಂದರೆ ಮುಕ್ತ ವಿಶ್ವವಿದ್ಯಾಲಯ ಅಂತ ಹೇಳ್ತೀವಿ. ಈ ಮುಕ್ತ ವಿಶ್ವವಿದ್ಯಾಲಯ ಕನಿಷ್ಠ ಅಥವಾ ಪ್ರವೇಶ ಅವಕಾಶ ಇಲ್ಲದೇ ಇರುವಂತಹ ಒಂದು ಮುಕ್ತ ಶೈಕ್ಷಣಿಕ ನೀತಿಯನ್ನು ಹೊಂದಿರುವ ವಿಶ್ವವಿದ್ಯಾಲಯ ಆಗಿರುತ್ತೆ. ಈ ಮುಕ್ತ ವಿಶ್ವವಿದ್ಯಾಲಯಗಳು ಮುಕ್ತ ಬೆಂಬಲಿತ ಕಲಿಕೆ ಮತ್ತು ಅಥವಾ ದೂರ ಶಿಕ್ಷಣದಂತಹ ನಿರ್ದಿಷ್ಟ ಬೋಧನಾ ವಿಧಾನಗಳನ್ನು ಬಳಸಿಕೊಳ್ಳಬಹುದಾಗಿರುತ್ತೆ. ಇಲ್ಲಿ ದ ಫಸ್ಟ್ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಇನ್ 1952 ಇನ್ ಇಂಡಿಯಾ ಈಸ್ ಭೀಮ್ರಾವ್ ಅಂಬೇಡ್ಕರ್ ಓಪನ್ ಯೂನಿವರ್ಸಿಟಿ ಹೈದರಾಬಾದ್. ಇಲ್ಲಿ ಭಾರತದಲ್ಲಿ 1952ರಲ್ಲಿ ಸ್ಥಾಪನೆಯಾದಂತಹ ರಾಜ್ಯದ ಮೊದಲ ಮುಕ್ತ ವಿಶ್ವವಿದ್ಯಾಲಯ ಅಂತ ಬಂದರೆ ಅದು ಹೈದರಾಬಾದ್ ಭೀಮ್ರಾವ್ ಅಂಬೇಡ್ಕರ್ ವಿಶ್ವವಿದ್ಯಾಲಯ ಆಗಿರುತ್ತೆ. ಆ್ಯಂಡ್ ಸಬ್ಸಿಕ್ವೆಂಟ್ಲಿ ದ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ IGNOU come into existence on 20 September 1955 named after the late prime minister. ಇದಾದಮೇಲೆ ಬಂದಿರುವಂತಹ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ ಇಗ್ನೋ ಅಂತೀವಿ. ಇದು ಸೆಪ್ಟೆಂಬರ್ 20 1985 ಸ್ಥಾಪನೆ ಆಗುತ್ತೆ. ಇದಕ್ಕೆ ದಿವಂಗತ ಪ್ರಧಾನಮಂತ್ರಿಯವರ ಹೆಸರನ್ನೇ ಇಡಲಾಯಿತು. ದಿಸ್ ಇಸ್ ವಾಟ್ ಅಬೌಟ್ ಓಪನ್ ಯೂನಿವರ್ಸಿಟಿ. ಇದೆಲ್ಲವನ್ನು ನೀವು ನೆನ್ಪಿಟ್ಕೋಬೇಕು. ಸೋ ಮೆನಿ ಟೈಮ್ಸ್ ಅಂದರೆ ಜಾಸ್ತಿ ಟೈಮ್ ಇದರ ಮೇಲೆ ಕ್ವಶನ್ಸ್ನ ಕೇಳಿದ್ದಾರೆ. ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ಸ್ನ ಚೆನ್ನಾಗಿ ಮಾಡಿ. ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಶಾರ್ಟ್ ನೋಟ್ ವೈಸ್ ಆಗಿ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಅದನ್ನು ನೀಟಾಗಿ ಕ್ಲಿಯರಾಗಿ ಓದ್ಕೊಂಡ್ರೆ ನೀವು ಖಂಡಿತ ಇದರಲ್ಲಿ 80 ಸ್ಕೋರ್ ಮಾಡೋದು ಪಕ್ಕ. ಸೊ ನೋಟ್ಸ್ನ ರಿಪೀಟೆಡ್ಲಿ ಆಗಿ ಓದ್ತಾ ಇರಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ಕೀಪ್ ವಾಚಿಂಗ್ ಆಲ್ ದ ವಿಡಿಯೋಸ್ ಫ್ರಮ್ ದ ಲಿಸ್ಟ್. ಇಷ್ಟು ದಿನ ಏನು ಓದಿದ್ದೀರಾ ಅನ್ನೋದಕ್ಕಿಂತ ಇನ್ಮೇಲೆ ಇವಾಗ ಎಕ್ಸಾಮ್ ಹತ್ತಿರ ಬಂದಾಗ ಇರೋ ಒಂದು ವೀಕಲ್ಲಿ ಏನು ಓದ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟಲ್ಲಿ ಓದಿರೋದೆಲ್ಲವನ್ನು ನೀವು ರಿವೈಸ್ ಮಾಡ್ತಾ ಇರಬೇಕು. ಹೊಸದನ್ನೇನು ಓದೋಕ್ಕೆ ಹೋಗಬೇಡಿ. ಇವಾಗ ಓದಿರೋದನ್ನೇ ಮತ್ತೆ ಮತ್ತೆ ರಿವೈಸ್ ಮಾಡಿ ಆ್ಯಂಡ್ MCQsನ ಸಾಲ್ವ್ ಮಾಡ್ಕೊಂಡು ಹೋಗಿ. ಖಂಡಿತ ಎಕ್ಸಾಮ್ ಈಸಿ ಆಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ಕೀಪ್ ವಾಚಿಂಗ್ ಆಲ್ ದ ವಿಡಿಯೋಸ್ ಫ್ರಮ್ ದ ಲಿಸ್ಟ್. ಥ್ಯಾಂಕ್ ಯು ಆಲ್.